ಓಂ ಶಾಂತಿ. ಮುರಳಿಯ ದಿನಾಂಕ 10/1/2022. मीठे बच्चे, श्रीमत पर तुम्हें सबकी रूहानी खातिरी करनी है. खुशी की खुराक खाना है और खिलाना है. यही सच्ची खातिरी करना है. ಮಧುರ ಮಕ್ಕಳೇ, ಶ್ರೀಮತದಂತೆ ನೀವು ಸರ್ವರ ಪಾಲನೆ ಮಾಡಬೇಕು. ಖುಷಿಯ ಔಷಧಿಯನ್ನು ನೀವು ತಿನ್ನಬೇಕು, ಅನೇಕರಿಗೆ ಕೊಡಬೇಕು. ಇದು ನಿಜವಾದ ಪಾಲನೆ ಮಾಡುವುದಾಗಿದೆ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಶ್ರೀಮತದಿಂದ ನೀವು ಸರ್ವರ ಪಾಲನೆ ಮಾಡಬೇಕು. ಖುಷಿಯ ಔಷಧಿಯನ್ನು ನೀವು ತಿನ್ನಬೇಕು, ಅನೇಕರಿಗೆ ತಿನ್ನಿಸಬೇಕು. ಇದು ನಿಜವಾದ ಪಾಲನೆ ಅಥವಾ ಸತ್ಕಾರ ಮಾಡುವುದಾಗಿದೆ. प्रश्न: ज्ञान में स्पिरिचुअलिटी का जौहर भरने की विधि क्या है? उससे कौन कौन से फायदे होंगे? ಜ್ಞಾನದಲ್ಲಿ ಆಧ್ಯಾತ್ಮಿಕ ಶಕ್ತಿ ಅಥವಾ ಆಧ್ಯಾತ್ಮಿಕ ಹರಿತ ತುಂಬುವ ವಿಧಾನ ಯಾವುದಾಗಿದೆ? ಅದರಲ್ಲಿ ಯಾವ ಯಾವ ಲಾಭಗಳು ಅಡಗಿವೆ? उत्तर: जब किसी को भी ज्ञान सुनाते हो तो आत्मा समझकर आत्मा को ज्ञान दो. इससे स्पिरिचुअलिटी का जौहर भर जाएगा. ಯಾವಾಗ ಒಬ್ಬರಿಗೆ ಜ್ಞಾನ ತಿಳಿಸ್ತೀರಿ, ಆಗ ಆತ್ಮ ಆಗಿ ಆತ್ಮರಿಗೆ ಜ್ಞಾನ ಕೊಡಿ. ಇದರಿಂದ ಆಧ್ಯಾತ್ಮಿಕತೆಯ ಶಕ್ತಿ ನೀವು ಹೇಳುವಂಥ ಜ್ಞಾನದಲ್ಲಿ ತುಂಬುವುದು. इस नई आदत से किसी को भी ज्ञान सुनाएंगे तो उसे झट तीर लग जाएगा. शरीर का भान भी खत्म होता जाएगा. ಈ ಹೊಸ ಅಭ್ಯಾಸದಿಂದ ಜ್ಞಾನ ಹೇಳಿದರೆ ಆ ಜ್ಞಾನದ ಬಾಣ ಜನರಿಗೆ ನಾಟುವುದು. ಅವರಲ್ಲಿ ಇರುವ ದೇಹದ ಪರಿವೆ ಖತಮ್ ಆಗುವುದು. फिर माया के तूफान व बुरे संकल्प भी नहीं आएंगे. क्रिमिनल आय भी नहीं रहेगी. ನೀವು ಸ್ವತಃ ಆತ್ಮ ಆಗಿ ಆತ್ಮರಿಗೆ ಜ್ಞಾನ ಕೊಡ್ತಾ ಹೋದರೆ ನಿಮ್ಮಲ್ಲಿ ಮಾಯೆಯ ಕೆಟ್ಟ ಸಂಕಲ್ಪಗಳು ಬರೋದಿಲ್ಲ. ವಿಕಾರಿ ದೃಷ್ಟಿಯೂ ಸಹ ನಿಮ್ಮಲ್ಲಿ ಇರೋದಿಲ್ಲ. ಆತ್ಮಿಕ ಸೋದರ ಸೋದರತ್ವದ ದೃಷ್ಟಿ ನಿಮ್ಮಲ್ಲಿ ಬರ್ತದೆ. ಜ್ಞಾನದಲ್ಲಿ ಆಧ್ಯಾತ್ಮಿಕತೆಯ ಶಕ್ತಿ ತುಂಬುತ್ತದೆ. ಓಂ ಶಾಂತಿ. ज्ञान का तीसरा नेत्र देने वाला रूहानी बाप बैठ रूहानी बच्चों को समझाते हैं. ज्ञान का तीसरा नेत्र सिवाय बाप के और कोई दे नहीं सकता. अभी तुम बच्चों को ज्ञान का तीसरा नेत्र मिला है. ಜ್ಞಾನದ ಮೂರನೇ ನೇತ್ರ ಕೊಡುವಂತಹ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ.
ತಂದೆಯ ವಿನಃ ಜ್ಞಾನದ ಮೂರನೇ ನೇತ್ರ ಯಾರೂ ಕೊಡೋದಿಲ್ಲ. अभी तुम बच्चों को ज्ञान का तीसरा नेत्र मिला है. तुम जानते हो कि यह पुरानी दुनिया बदलने वाली है. ನಿಮಗೀಗ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಗೊತ್ತಾಗಿದೆ ಈ ಹಳೆ ಪ್ರಪಂಚ ಬದಲಾಗಲಿದೆ ಅಂತ. बिचारे मनुष्य नहीं जानते कि बदलाने वाला कौन है और कैसे बदलाते हैं, क्योंकि उनको ज्ञान का तीसरा नेत्र ही नहीं. ಆದರೆ ಬಡಪಾಯಿ ಮನುಷ್ಯರಿಗೆ ಗೊತ್ತೇ ಇಲ್ಲ ಈ ಜಗತ್ತನ್ನು ಯಾರು ಬದಲಾಯಿಸ್ತಾರೆ, ಹೇಗೆ ಬದಲಾಯಿಸ್ತಾರೆ ಅಂತ. ಯಾಕೆಂದರೆ ಅವರಲ್ಲಿ ಜ್ಞಾನದ ಮೂರನೇ ನೇತ್ರನೇ ಇಲ್ಲ. बच्चों को अभी ज्ञान का तीसरा नेत्र मिला है, जिससे तुम सृष्टि के आदि मध्य अंत्य को जान गए हो. ನಿಮಗೀಗ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಅದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿದ್ದೀರಿ. यह है ज्ञान की सक्रीन. सक्रीन का एक बूंद भी कितना मीठा होता है. ಇದು ಜ್ಞಾನದ ಸಕ್ರೀನ್ ಆಗಿದೆ. ಸಕ್ರೀನಿನ ಒಂದು ಹನಿಯೂ ಸಹ ಎಷ್ಟು ಮಧುರ ಆಗಿರ್ತದೆ, ಸಿಹಿ ಆಗಿರ್ತದೆ. ज्ञान का भी एक ही अक्षर है मन मना भव. यह अक्षर सभी से कितना मीठा है. ಜ್ಞಾನದ ಒಂದು ಅಕ್ಷರ ಮನ್ಮನಾಭವ ಎಷ್ಟೊಂದು ಮಧುರ ಆಗಿದೆ. अपने को आत्मा समझ बाप को याद करो. बाप शांति धाम सुखधाम का रास्ता बता रहे. बाप आए हैं बच्चों को स्वर्ग का वर्षा देने. ಬಾಬಾ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗ ತೋರಿಸ್ತಾ ಇದ್ದಾರೆ. ಬಂದಿದ್ದಾರೆ ಮಕ್ಕಳಿಗೆ ಸ್ವರ್ಗದ ಆಸ್ತಿ ಕೊಡೋದಕ್ಕಾಗಿ. तो बच्चों को कितनी खुशी रहनी चाहिए. कहते हैं खुशी जैसी खुराक नहीं. जो सदैव खुशी मौज में रहते हैं उनके लिए वह जैसे खुराक होती है. ಖುಷಿಯ ಸಮಾನ ಔಷಧಿ ಇಲ್ಲ ಅಂತ ಹೇಳಲಾಗ್ತದೆ. ತಂದೆ ಮಕ್ಕಳಿಗೆ ಆಸ್ತಿ ಕೊಡ್ತಿದ್ದಾರೆ, ನಾವು ಆ ಆಸ್ತಿಯನ್ನು ಪಡ್ಕೊಳ್ತಿದ್ದೇವೆಂದರೆ ಮಕ್ಕಳಲ್ಲಿ ಎಷ್ಟು ಖುಷಿ ಇರಬೇಕು. ಯಾರು ಖುಷಿಯಲ್ಲಿ ಇರ್ತಾರೆ ಅವರಿಗೆ ಆ ಖುಷಿನೇ ಔಷಧಿಯ ಕೆಲಸ ಮಾಡ್ತದೆ. 21 जन्म मौज में रहने की यह ಜಬರ್ದಸ್ತ್ ಖುರಾಕ್ है. 21 ಜನ್ಮಗಳ ತನಕ ಮೋಜಿನಲ್ಲಿ ಇರಲಿಕ್ಕೆ ಜಬರ್ದಸ್ತ್ ಔಷಧಿ ಈ ಖುಷಿಯಾಗಿದೆ. यह खुराक सदैव एक दो को खिलाते रहो. ಈ ಔಷಧಿಯನ್ನು, ಪೌಷ್ಟಿಕ ಆಹಾರವನ್ನು, ಟಾನಿಕನ್ನು ಪರಸ್ಪರರಿಗೆ ಕೊಡ್ತಾ ಇರಿ, ತಿನ್ನಿಸ್ತಾ ಇರಿ. एक दो की ज़बरदस्त खातिरी यह करती. ऐसी खातिरी और कोई मनुष्य की कर न सके. ಹೀಗೆ ಖುಷಿಯ ಔಷಧಿ ಕೊಡುವುದರ ಮೂಲಕ ಜನರ ಪಾಲನೆ ಮಾಡಿರಿ. ಇಂಥ ಪಾಲನೆ ಮನುಷ್ಯರಿಗೆ ಮಾಡೋದಿಲ್ಲ. तुम बच्चे श्रीमत पर सभी की रूहानी खातिरी करते हो. सच्ची सच्ची खुश खैराफत भी यह है किसको बाप का परिचय देना. ನೀವು ಶ್ರೀಮತದಿಂದ ಎಲ್ಲರ ಆತ್ಮಿಕ ಪಾಲನೆ ಮಾಡ್ತೀರಿ. ಸತ್ಯ ಖುಷಿಯ ಸಮಾಚಾರ ಇದಾಗಿದೆ. ಯಾವುದು ಅಂದರೆ ಒಬ್ಬರಿಗೆ ತಂದೆಯ ಪರಿಚಯ ಕೊಡುವುದು. मीठे बच्चे जानते बेहद के बाप द्वारा हमको जीवन मुक्ति की खुराक मिलती है. सतयुग में भारत जीवन मुक्त था,
पावन था। बाप बहुत बड़ी ऊंची खुराक देते हैं. ಮಧುರ ಮಕ್ಕಳು, ತಿಳ್ಕೊಂಡಿದ್ದೀರಿ, ಬಾಬಾ ನಮಗೆ ಜೀವನ್ ಮುಕ್ತಿಯ ಔಷಧಿ ಕೊಡ್ತಾ ಇದ್ದಾರೆ. ಸತ್ಯಯುಗದಲ್ಲಿ ಭಾರತನೇ ಜೀವನ್ ಮುಕ್ತ ಆಗಿತ್ತು, ಪಾವನ ಆಗಿತ್ತು. ಅಂಥ ಒಂದು ಶ್ರೇಷ್ಠವಾದಂತಹ ಟಾನಿಕ್ ಅಥವಾ ಔಷಧಿ ಬಾಬಾ ನಮಗೆ ಕೊಡ್ತಾರೆ. ಇಡೀ ಜಗತ್ತೇ ಜೀವನ ಮುಕ್ತಿಗೆ ಹೋಗುವಂಥ ಔಷಧಿ. तब तो गायन है, अतीन्द्रिय सुख पूछना हो तो गोप गोपियों से पूछो. यह ज्ञान और योग की कितनी फर्स्ट क्लास ವಂಡರ್ಫುಲ್ ಖುರಾಕ್ है. ಬಾಬಾ ಕೊಡುವಂತಹ ಈ ಜ್ಞಾನ ಯೋಗದ ಔಷಧಿಯಿಂದ, ಅದ್ಭುತವಾದ ಔಷಧಿಯಿಂದ ಮಕ್ಕಳು ಅತೀಂದ್ರಿಯ ಸುಖದ ಅನುಭವ ಮಾಡ್ತೀವಿ. ಅದಕ್ಕಾಗಿ ಗಾಯನ ಇದೆ, ಅತೀಂದ್ರಿಯ ಸುಖ ಕೇಳುವುದಾದರೆ ಗೋಪಿವಲ್ಲಭನ ಗೋಪ ಗೋಪಿಯರಿಗೆ ಕೇಳಿರಿ ಅಂತ. और यह खुराक एक ही रूहानी सर्जन के पास है और किसको इस खुराक का मालूम नहीं. ಮತ್ತು ಈ ಔಷಧಿ ಕೇವಲ ಆತ್ಮಿಕ ಸರ್ಜನ್ ಆಗಿರುವಂತಹ ತಂದೆಯ ಹತ್ತಿರ ಇದೆ. ಬೇರೆ ಯಾರೂ ಸಹ ಇಂಥ ಔಷಧಿ ಕೊಡೋದಿಲ್ಲ. ಯಾಕೆಂದರೆ ಅವರ ಹತ್ತಿರ ಈ ಔಷಧಿನೇ ಇಲ್ಲ, ಅವರಿಗೆ ಇದು ಗೊತ್ತಿಲ್ಲ. ಬಾಪ್ ಕಹತೆ, मीठे बच्चों, तुम्हारे लिए ಹಥೇಲಿ ಪರ್ ಸೌಗಾತ್ ಲೇ ಆಯಾ. ಬಾಬಾ ಹೇಳ್ತಾರೆ, ನಿಮ್ಮ ಸಲುವಾಗಿ ಅಂಗೈಯಲ್ಲಿ ಸ್ವರ್ಗದ ಉಡುಗೊರೆ ತಂದಿದ್ದೇನೆ. ಮುಕ್ತಿ ಜೀವನ್ ಮುಕ್ತಿ ಕಿ ಯಹ ಸೌಗಾತ್ ಮೇರೆ ಪಾಸ್ ಹಿ ರಹತಿ. ಮುಕ್ತಿ ಜೀವನ್ ಮುಕ್ತಿಯ ಈ ಒಂದು ಉಡುಗೊರೆ ನನ್ನ ಹತ್ತಿರ ಮಾತ್ರ ಇರ್ತದೆ. ಕಲ್ಪ ಕಲ್ಪ ಆಕರ್ ತುಮಕೋ ದೇತಾ. ಅದನ್ನು ನಾನು ಕಲ್ಪ ಕಲ್ಪಕ್ಕೂ ಸಹ ಬಂದು ನಿಮಗೆ ಕೊಡ್ತೀನಿ. फिर रावण छीन लेता है. तुम जानते हो हमारा एक ही बाप, एक ही टीचर और सच्चा सच्चा सद्गुरु है जो हमको साथ ले जाते. ಕಲ್ಪ ಕಲ್ಪಕ್ಕೂ ಆ ಮುಕ್ತಿ ಜೀವನ್ ಮುಕ್ತಿಯ ಉಡುಗೊರೆಯನ್ನು ಬಾಬಾ ಮಕ್ಕಳಿಗೆ ಕೊಡ್ತಾರೆ. ರಾವಣ ಅದನ್ನು ಕಸ್ಕೊಳ್ತಾನೆ. ಈಗ ನಿಮಗೆ ತಿಳಿದಿದೆ, ನಮಗೆ ಶಿಕ್ಷಕ, ಸದ್ಗುರು, ತಂದೆ ಮೂರೂ ಒಬ್ಬರಲ್ಲಿನೇ ಸಿಕ್ಕಿದ್ದಾರೆ. ಅವರೇ ಬಂದು ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಮೋಸ್ಟ್ ಬಿಲೇವೆಡ್ ಬಾಪ್ ಸೆ ವಿಶ್ವ ಕಿ ಬಾದಶಾಹಿ ಮಿಲ್ತಿ. ಯಹ ಕಮ್ ಬಾತ್ ಹೈ ಕ್ಯಾ? तो ಸದೈವ ಹರ್ಷಿತ ರಹನಾ ಚಾಹಿಯೆ. ಬಾಬಾ ಹೇಳ್ತಾರೆ, ಒಬ್ಬನೇ ಆದಂತಹ ಆ ಅವಿನಾಶಿ ಸರ್ಜನ್, ಅತಿ ಪ್ರೀತಿಯ ತಂದೆಯಿಂದ ವಿಶ್ವದ ಬಾದಶಾಹಿ ಸಿಗ್ತದೆ ಅಂದರೆ ಇದೇನು ಕಡಿಮೆ ಮಾತನ್ನ, ಇದೇನು ಕಡಿಮೆ ವಿಚಾರನ? ಹಾಗಾದರೆ ನಾವು ಎಷ್ಟು ಖುಷಿಯಲ್ಲಿ ಇರಬೇಕು, ಸದಾ ಹರ್ಷಿತ ಆಗಿ ಇರಬೇಕು. गॉडली स्टूडेंट लाइफ ಈಸ್ ದಿ ಬೆಸ್ಟ್. यह अभी का गायन है. ಈಶ್ವರೀಯ ವಿದ್ಯಾರ್ಥಿ ಜೀವನ ಇದು ಬೆಸ್ಟ್ ಜೀವನ, ಉತ್ತಮ ಜೀವನ ಅಂತ ಏನು ಗಾಯನ ಇದೆ ಅದು ಸಂಗಮ ಯುಗದ ಗಾಯನ ಆಗಿದೆ. फिर नई दुनिया में भी तुम सदैव खुशियाँ मनाते रहेंगे. दुनिया नहीं जानती कि सच्ची सच्ची खुशियाँ कब मनाई जाती. मनुष्यों को तो सत्ययुग का ज्ञान ही नहीं, तो वहाँ ही यहाँ ही मनाते रहते. ನಿಜವಾದ ಖುಷಿಯನ್ನು ಸತ್ಯಯುಗದಲ್ಲಿ ನಾವು ಆಚರಿಸ್ತೇವೆ. ಆದರೆ ಜನರಿಗೆ ಆ ಸತ್ಯಯುಗದ ಜ್ಞಾನ ಗೊತ್ತಿಲ್ಲದೆ ಇರೋದರಿಂದ ಈ ಕಲಿಯುಗದಲ್ಲಿನೇ ಇರುವಷ್ಟು ಅಲ್ಪಕಾಲದ ಖುಷಿಯನ್ನು ಅನುಭವಿಸ್ತಾರೆ, ಖುಷಿಯನ್ನು ಆಚರಿಸ್ತಾರೆ.
परंतु इस पुरानी तमो प्रधान दुनिया में खुशी कहाँ से आएगी? यहाँ तो त्राही त्राही करते रहते। कितना ದುಃಖ की दुनिया है. ಆದರೆ ಈ ಹಳೆ ತಮೋ ಪ್ರಧಾನ ಪ್ರಪಂಚದಲ್ಲಿ ನಿಜವಾದ ಖುಷಿ ಎಲ್ಲಿಂದ ಬರಬೇಕು? ಇಲ್ಲಂತೂ ಎಲ್ಲರೂ ತ್ರಾಹಿ ತ್ರಾಹಿ ಮಾಡ್ತಾ ಇದ್ದಾರೆ. ಎಷ್ಟೊಂದು ದುಃಖ ತುಂಬಿದೆ ಅಂತ ಹೇಳ್ತಾರೆ ಬಾಬಾ. तुम बच्चों को कितना सहज रास्ता मिला है. गृहस्थ व्यवहार में रहते कमल फूल समान रहो. धंधा धोरी करते भी मुझे याद करते रहो. ಮಕ್ಕಳಿಗೆ ಎಷ್ಟೊಂದು ಸಹಜವಾದ ಮಾರ್ಗ ಬಾಬಾ ತೋರಿಸಿದ್ದಾರೆ. ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹ ಕಮಲ ಪುಷ್ಪದ ಸಮಾನ ಇರಿ. ಉದ್ಯೋಗ ವ್ಯಾಪಾರ ಏನೇ ಮಾಡ್ತಿದ್ರೂ ನನ್ನನ್ನು ನೆನಪು ಮಾಡ್ತಾ ಇರಿ. जैसे आशिक और माशूक होते हैं वह तो एक दो को याद करते रहते. वह उनका आशिक वह उनका माशूक होता है. यहाँ वह बात नहीं. यहाँ तो तुम सभी एक माशूक के जन्म जन्मांतर से आशिक होकर रहते. ಲೌಕಿಕದಲ್ಲಿ ಪ್ರಿಯತಮೆ ಮತ್ತು ಪ್ರಿಯತಮ ಒಬ್ಬರನ್ನ ಒಬ್ಬರು ನೆನಪು ಮಾಡ್ತಾರೆ. ಆದರೆ ಇಲ್ಲಿ ಪ್ರಿಯತಮ ಒಬ್ಬನೇ, ಉಳಿದವರೆಲ್ಲರೂ ನಾವು ಪ್ರೇಮಿಕೆಯರು ಪ್ರಿಯತಮೆಯರು ಅಂತ ಬಾಬಾ ಹೇಳ್ತಾರೆ. ಬಾಪ್ ಕಭಿ ತುಮ್ಹಾರ ಆಶಿಕ್ ನಹಿ ಬಂತ. ಪರಮಾತ್ಮ ಎಂದೆಂದೂ ಪ್ರೇಮಿಕೆ ಆಗೋದಿಲ್ಲ, ಪ್ರಿಯತಮೆ ಆಗೋದಿಲ್ಲ. ಅವನು ಎಲ್ಲ ಆತ್ಮರೂಪಿ ಪ್ರೇಮಿಕೆಯರಿಗೆ ಒಬ್ಬನೇ ಪ್ರಿಯತಮ ಆಗಿದ್ದಾನೆ. तुम उस माशूक से मिलने के लिए याद करते आए हो. जब दुख जास्ती होता तो जास्ती स्मरण करते. गायन भी है, दुख में स्मरण सब करे, सुख में करे न कोई. ನೀವು ಆ ಪ್ರಿಯತಮನನ್ನು ಸೇರುವುದಕ್ಕಾಗಿ ಮಿಲನ ಮಾಡುವುದಕ್ಕಾಗಿ ನೆನಪು ಮಾಡ್ತೀರಿ. ಯಾವಾಗ ದುಃಖ ಜಾಸ್ತಿ ಬರ್ತದೆ ಆಗ ನೀವು ಜಾಸ್ತಿ ನೆನಪು ಮಾಡ್ತೀರಿ. ಆದ್ದರಿಂದ ಗಾಯನ ಇದೆ, ದುಃಖದಲ್ಲಿ ಎಲ್ಲರೂ ಪರಮಾತ್ಮನನ್ನು ನೆನಪು ಮಾಡ್ತಾರೆ, ಸುಖದಲ್ಲಿ ಯಾರೂ ಮಾಡೋದಿಲ್ಲ. इस समय बाप सर्वशक्तिवान है तो दिन प्रतिदिन माया भी सर्वशक्तिवान तमो प्रधान होती जाती. इसलिए बाप कहते, मीठे बच्चे देही अभिमानी बनो. ಈ ಸಮಯದಲ್ಲಿ ಮಾಯೆ ಸರ್ವಶಕ್ತಿವಾನ್ ಆಗಿದೆ, ತಮೋ ಪ್ರಧಾನ ಆಗಿದೆ. ಒಂದು ಕಡೆ ಬಾಬಾ ಸರ್ವಶಕ್ತಿವಂತ ಬಂದಾಗ ಮಾಯೆಯೂ ಸಹ ಶಕ್ತಿವಾನ್ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ ಆತ್ಮ ಅಭಿಮಾನಿ ಆಗಿರಿ. अपने को आत्मा समझ बाप को याद करो, साथ साथ दैवी गुण भी धारण करो, तो तुम ऐसे लक्ष्मी नारायण बन जाएंगे. ನಿಮಗೆ ನೀವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿರಿ, ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳ್ರಿ. ಆಗ ನೀವು ಈ ಥರ ಲಕ್ಷ್ಮೀ ನಾರಾಯಣ ಆಗ್ತೀರಿ. इस पढ़ाई में मुख्य बात है ही याद की. ऊंचते ऊंच बाप को बहुत प्यार स्नेह से याद करना चाहिए. ಈ ವಿದ್ಯಾಭ್ಯಾಸದ ಮುಖ್ಯ ವಿಷಯ ಆಗಿದೆ ನೆನಪು ಮಾಡೋದು. ಉನ್ನತಾತಿ ಉನ್ನತ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿರಿ, ಸ್ನೇಹದಿಂದ ನೆನಪು ಮಾಡಿರಿ. वह ऊंचते ऊंच बाप नई दुनिया स्थापन करने वाला है. बाप कहते, मैं आया हूँ तुम बच्चों को विश्व का मालिक बनाने. इसलिए मुझे याद करो तो अनेक जन्मों के पाप कट जाएंगे. तुम पावन बन पावन दुनिया का मालिक बन जाएंगे. ಬಾಬಾ ಹೇಳ್ತಾರೆ, ನಾನು ನಿಮಗೆ ವಿಶ್ವದ
ಮಾಲೀಕ ಮಾಡೋದಕ್ಕಾಗಿ ಬಂದಿದ್ದೇನೆ. ನೀವು ನನ್ನನ್ನು ನೆನಪು ಮಾಡಿರಿ. ಆಗ ಅನೇಕ ಜನ್ಮಗಳ ಪಾಪಗಳು ವಿನಾಶ ಆಗ್ತವೆ. ನೀವು ಪಾವನ ಆಗಿ ಪಾವನ ಪ್ರಪಂಚದ ಮಾಲೀಕ ಆಗ್ತೀರಿ. पतित पावन को बुलाते हैं तो बाप आए हैं जरूर, तो तुमको पावन बनना पड़े. बाप दुख हरता सुख करता है. ಪತಿತ ಪಾವನ ತಂದೆಗೆ ಕರೆದಿದ್ದೀರಿ. ಅವನೀಗ ಬಂದಿದ್ದಾನೆ ಅಂದ ಮೇಲೆ ನೀವು ಅವಶ್ಯವಾಗಿ ಪಾವನ ಆಗಬೇಕು. ತಂದೆ ದುಃಖ ಹರ್ತ ಸುಖ ಕರ್ತಾ ಆಗಿದ್ದಾರೆ. अब फिर बाप कहते बरोबर नई दुनिया में सुख था. बच्चे फिर शांति धाम और सुख धाम को याद करते रहो. अभी है संगम युग. ಮತ್ತೆ ನೀವು ಆ ಸುಖದ ಪ್ರಪಂಚಕ್ಕೆ ಹೋಗೋರಿದ್ದೀರಿ. ಆದ್ದರಿಂದ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡ್ತಾ ಇರಿ. ಇದು ಸಂಗಮ ಯುಗ ಆಗಿದೆ. खिवैया तुमको इस पार से उस पार ले जाते. नैया कोई एक नहीं, सारी दुनिया जैसे एक बड़ा जहाज है, उनको पार ले जाते हैं. ಬಾಬಾ ಹೇಳ್ತಾರೆ, ಅಂಬಿಗ ಬಂದು ನಮ್ಮನ್ನೆಲ್ಲ ದಾಟಿಸ್ತಾನೆ ಅಂತ ಗಾಯನ ಇದೆ. ನೌಕೆ ಅಂದರೆ ಒಂದು ನೌಕೆ ಅಲ್ಲ, ಇಡೀ ಜಗತ್ತೇ ಒಂದು ದೊಡ್ಡ ಹಡಗಾಗಿದೆ. ಈ ಹಡಗನ್ನೇ ಅವನು ದಾಟಿಸ್ತಾನೆ. मीठे बच्चों को कितनी खुशियाँ होनी चाहिए. तुम्हारे लिए सदैव खुशी ही खुशी है. बेहद का बाप हमको मिला. वाह, यह तो कब न सुना न पढ़ा. भगवान वाच्य, मैं तुम रूहानी बच्चों को राजयोग सिखा रहा हूँ, तो पूरी रीति पढ़ना चाहिए, धारणा करनी चाहिए. ಬಾಬಾ ಹೇಳ್ತಾರೆ, ಬೇಹದ್ದಿನ ತಂದೆ ನಮಗೆ ಓದಿಸ್ತಾ ಇದ್ದಾರೆ ಅಂದರೆ ಈ ಮಾತನ್ನು ಯಾರು ಎಂದೂ ಕೇಳಿಲ್ಲ, ಯಾರು ಅವನ ವಿದ್ಯೆಯನ್ನು ಓದಿಲ್ಲ. ಅಂಥದ್ದು ನಮಗೆ ತಂದೆ ಓದಿಸ್ತಾ ಇದ್ದಾರೆ, ರಾಜಯೋಗ ಕಲಿಸ್ತಾ ಇದ್ದಾರಂದರೆ ನಮಗೆ ಎಷ್ಟು ಖುಷಿ ಆಗಬೇಕು. ನಾವು ಸದೈವ ಖುಷಿಯಲ್ಲಿ ಇರಬೇಕು, ಧಾರಣೆನೂ ಮಾಡಬೇಕು. ಪಢಾಯಿ ಮೇ ನಂಬರ್ವಾರ್ होते हैं. अपने को देखना चाहिए, मैं उत्तम हूँ, मध्यम हूँ व कनिष्ठ हूँ. बाप कहते, अपने को देखो, मैं ऊंच पद पाने के लायक हूँ. ಬಾಬಾ ಹೇಳ್ತಾರೆ, ನಿಮ್ಮ ಪುರುಷಾರ್ಥವನ್ನು ನೀವೇ ನೋಡ್ಕೊಳ್ಳಿ. ನೀವು ಉತ್ತಮ ವಿದ್ಯಾರ್ಥಿ ಆಗಿದ್ದೀರಾ, ಮಧ್ಯಮ ಆಗಿದ್ದೀರಾ ಅಥವಾ ಕನಿಷ್ಠ ಆಗಿದ್ದೀರಾ, ಉನ್ನತ ಪದವಿಗೆ ನೀವು ಲಾಯಕ ಆಗಿದ್ದೀರಾ ಅಂತ ನೋಡ್ಕೊಳ್ಳಿ. रूहानी सर्विस करता हूँ क्योंकि बाप कहते बच्चे सर्विसेबल बनो, ಫಾಲೋ ಕರೋ. ನೀವು ಆತ್ಮಿಕ ಸೇವೆಯನ್ನು ಮಾಡ್ತಿದ್ದೀರಾ. ಯಾಕೆ ಅಂದರೆ ತಂದೆಯ ಆದೇಶ ಆಗಿದೆ, ಮಕ್ಕಳೇ ಸೇವಾಧಾರಿ ಆಗ್ರಿ ಮತ್ತು ಬ್ರಹ್ಮ ಬಾಬೋರ್ನ ಫಾಲೋ ಮಾಡಿರಿ. मैं आया हूँ सर्विस के लिए, रोज सर्विस करता हूँ, इसलिए तो यह रथ लिया है. ಶಿವ ಬಾಬಾ ಹೇಳ್ತಾರೆ, ನಾನು ಸಹ ಈ ಸೃಷ್ಟಿಗೆ ಬಂದಿದ್ದು ಸೇವೆಗಾಗಿ. ಪ್ರತಿದಿನ ಮಕ್ಕಳ ಸೇವೆ ಮಾಡ್ತೀನಿ. ಸೇವೆಗಾಗಿಯೇ ಈ ರಥವನ್ನು ಬಾಡಿಗೆ ತಗೊಂಡಿದ್ದೇನೆ. इनका रथ बीमार पड़ जाता है तो भी मैं इनमें बैठ मुरली लिखता हूँ. ಇವರ ರಥಕ್ಕೆ ಏನಾದರೂ ಕಾಯಿಲೆ ಬಂತು ಅಂದರೆ ಆ ಸಮಯದಲ್ಲಿ ನಾನು ಇವರಲ್ಲಿ ಕುಳಿತು ಮುರಳಿಯನ್ನು ಬರೀತೀನಿ. ಅವ್ರಿಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ನಾನೇನು ಮಾಡ್ತೀನಿ, ಮುರಳಿಯನ್ನು ಬರೀತೀನಿ. मुख से बोल नहीं सकते तो मैं लिख देता हूँ ताकि बच्चों के लिए मुरली मिस न हो. तो मैं भी सर्विस पर हूँ ना.
ಒಮ್ಮೊಮ್ಮೆ ಬ್ರಹ್ಮ ತಂದೆಯವರ ಆರೋಗ್ಯ ಸರಿ ಇಲ್ಲದಾಗ ಶಿವಬಾಬಾ ಹೇಳ್ತಾರೆ ಅವರಿಗೆ ಮಾತಾಡಲಿಕ್ಕಾಗೋದಿಲ್ಲ. ಆಗ ನಾನು ಅವರ ದೇಹದಲ್ಲಿ ಕುಳಿತು ಮುರಳಿಯನ್ನು ಬರಿತೀನಿ. ಅದನ್ನು ಮಕ್ಕಳು ಮುಂದೆ ಓದ್ತಾರೆ. ಯಾಕೆ ಬರಿತೀನಿ ಅಂದರೆ ಮಕ್ಕಳಿಗೆ ಒಂದು ದಿನವೂ ಮುರಳಿ ಮಿಸ್ ಆಗಬಾರ್ದು ಅನ್ನುವ ಉದ್ದೇಶದಿಂದ ಮುರಳಿ ಬರಿತೀನಿ. ಅಂದರೆ ನಾನು ಸಹ ಇಡೀ ಸಂಗಮ ಯುಗದಲ್ಲಿ ಸೇವೆಗೆ ಉಪಸ್ಥಿತ ಆಗಿರ್ತೀನಿ. ಯಹ ರೂಹಾನಿ ಸರ್ವಿಸ್ है, तुम भी बाप की सर्विस में लग जाओ. ಇದು ಆತ್ಮಿಕ ಸೇವೆ ಆಗಿದೆ. ನಾನು ಯಾವ ಥರ ಆತ್ಮಗಳ ಸೇವೆ ಮಾಡ್ತಾ ಇದ್ದೀನಿ ಹಾಗೆ ನೀವು ಮಕ್ಕಳು ಸಹ ಈ ಆತ್ಮಿಕ ಸೇವೆಯಲ್ಲಿ ತೊಡಗಿರಿ. ಆನ್ ಗಾಡ್ ಫಾದರ್ಲಿ ಸರ್ವಿಸ್, ಈಶ್ವರೀಯ ಸೇವೆಯಲ್ಲಿ ಅಂತಲೇ ಹೇಳ್ಕೊಳ್ರಿ. जो अच्छा पुरुषार्थ करते हैं उनको ಮಹಾವೀರ್ ಕಹಾ ಜಾತಾ ಹೈ. ನೀವೆಲ್ಲರೂ ಈಶ್ವರನ ಸೇವೆಯಲ್ಲಿ ಇದ್ದೀರಿ. ಇಲ್ಲಿ ಯಾರು ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತಾರೆ, ಪುರುಷಾರ್ಥ ಮಾಡ್ತಾರೆ ಅವರಿಗೆ ಮಹಾವೀರ ಅಂತ ಹೇಳಲಾಗ್ತದೆ. देखा जाता है कौन महावीर है जो बाबा के डायरेक्शन पर चलते. ಬಾಬಾನು ನೋಡ್ತಾರೆ ಯಾವ ಮಕ್ಕಳು ನಿಜವಾದ ಮಹಾವೀರ ಆಗಿದ್ದಾರೆ, ಯಾರು ನನ್ನ ಆದೇಶದ ಪ್ರಕಾರ ಆಜ್ಞೆಯಂತೆ ನಡೀತಾ ಇದ್ದಾರೆ ಅಂತ. अपने को आत्मा समझ भाई भाई देखो, इस शरीर को भूल जाओ, यह बाप का फरमान है. ನಿಮಗೆ ನೀವು ಆತ್ಮ ಅಂತ ತಿಳ್ಕೊಳ್ರಿ, ಅನ್ಯರನ್ನೂ ಸಹ ಆತ್ಮಿಕ ಸೋದರ ಅಂತ ತಿಳ್ಕೊಳ್ರಿ. ನಿಮ್ಮ ದೇಹವನ್ನು ಮರೀರಿ. बाबा भी शरीर को नहीं देखते, बाप कहते मैं आत्माओं को देखता हूँ. ಬಾಬೋರು ಸಹ ದೇಹವನ್ನು ನೋಡೋದಿಲ್ಲ, ದೇಹದಲ್ಲಿ ಇರುವ ಆತ್ಮರನ್ನು ನೋಡಿ ಜ್ಞಾನ ಹೇಳ್ತಾರೆ. ಬಾಕಿ ಯಹ ತೋ ಜ್ಞಾನ है कि आत्मा शरीर बिगर बोल नहीं सकती. मैं भी इस शरीर में आया हूँ, लोन लिया हूँ. शरीर के साथ ही ಆತ್ಮ ಪढ़ सकती. ದೇಹದ ಅಭಿಮಾನ ಬಿಡಬೇಕು ನಿಜ, ಆದರೆ ದೇಹದ ಮೂಲಕನೇ ಪುರುಷಾರ್ಥ ಮಾಡಬೇಕು. ಮುರಳಿ ಕೇಳುವುದು ದೇಹದ ಮೂಲಕ, ಶಿವಬಾಬಾ ಮುರಳಿ ಹೇಳುವುದು ಸಹ ದೇಹದ ಮೂಲಕ. ನಾನು ಈ ದೇಹದಲ್ಲಿ ಬಂದಿದ್ದೇನೆ ಅಂತ ಬಾಬಾ ಹೇಳ್ತಾರೆ. ನೀವು ನಿಮ್ಮ ದೇಹದಲ್ಲಿ ಕುಳಿತು ಆತ್ಮ ವಿದ್ಯಾಭ್ಯಾಸ ಮಾಡ್ತದೆ. ಬಾಬಾ ಕಿ ಬೈಠಕ್ ಯಹಾ ಹೈ, ಯಹ ಹೇ ಅಕಾಲ ತಖ್ತ್. ಆದರೆ ಬಾಬೋರ್ ಸ್ಥಳ ಬ್ರಹ್ಮನ ಹಣೆ ಮಧ್ಯ ಆಗಿದೆ. ಬಾಬಾ ಕುಳಿತುಕೊಳ್ಳುವ ಸ್ಥಳ ಬ್ರಹ್ಮನ ಹಣೆಯ ಮಧ್ಯ ಆಗಿದೆ. ಅದೇ ಆ ತಂದೆಗೆ ಅಕಾಲ ಸಿಂಹಾಸನ ಆಗಿದೆ. ಆತ್ಮ ಅಕಾಲ ಮೂರ್ತಿ. ಆತ್ಮ ಕಬ್ छोटी बड़ी नहीं होती, शरीर छोटा बड़ा होता है. जो भी आत्माएं हैं उन सभी का तख्त यह भ्रुकुटी का बीच है. ಬಾಬಾ ಹೇಳ್ತಾರೆ ನಾನು ಹೇಗೆ ಅಕಾಲ ಮೂರ್ತಿಯಾಗಿದ್ದೇನೆ, ನೀವು ಮಕ್ಕಳು ಸಹ ಅಕಾಲ ಮೂರ್ತಿ ಆಗಿದ್ದೀರಿ. ಆತ್ಮ ದೊಡ್ಡದು ಚಿಕ್ಕದು ಆಗೋದಿಲ್ಲ, ಶರೀರ ದೊಡ್ಡದು ಚಿಕ್ಕದು ಆಗ್ತದೆ. ಪ್ರತಿಯೊಂದು ದೇಹದಲ್ಲಿ ಆತ್ಮಕ್ಕೆ ವಾಸಸ್ಥಾನ ಈ ಮಸ್ತಕದ ಮಧ್ಯನೇ ಸಿಕ್ಕಿರ್ತದೆ. ಶರೀರ ತೋ ಸಭಿಕೆ ಭಿನ್ನ ಭಿನ್ನ ಹೋತೆ. ಯಾವುದೇ ಶರೀರದಲ್ಲಿ ಆತ್ಮ ಇದ್ರೂ ಅದು ದೇವತಾ ಶರೀರನೇ ಇರಲಿ, ಆಸುರಿ ಶರೀರನೇ ಇರಲಿ, ಆತ್ಮ ಹಣೆಯ ಮಧ್ಯದಲ್ಲಿನೇ ಕುಳಿತಿರ್ತದೆ. ಕಿಸ್ಕಾ ಅಕಾಲ ತಖ್ತ ಪುರುಷ ಕಾ ಹೇ, किसका अकाल तख्त स्त्री का है, किसका अकाल तख्त बच्चे का है. ಶರೀರ ಅಂತೂ ಪ್ರತಿಯೊಬ್ಬರದು ಭಿನ್ನ ಭಿನ್ನವಾಗಿದೆ. ಕೆಲವರ ಅಕಾಲ ಸಿಂಹಾಸನ ಪುರುಷಂದಾಗಿದೆ, ಕೆಲವರ ಅಕಾಲ ಸಿಂಹಾಸನ
ಮಹಿಳೆಯದಾಗಿದೆ, ಕೆಲವರದು ಮಕ್ಕಳದಾಗಿದೆ. ದೇಹ ಪುರುಷನ ದೇಹ ಇತ್ತು ಅಂದರೆ ಆ ಆತ್ಮನ ಅಕಾಲ ಸಿಂಹಾಸನ ಪುರುಷನ ದೇಹ ಆಗಿರ್ತದೆ. ಮಹಿಳೆಯರಲ್ಲಿ ಇರುವ ಆತ್ಮಕ್ಕೆ ಆ ಮಹಿಳೆಯ ದೇಹನೇ ಅಕಾಲ ಸಿಂಹಾಸನ ಆಗಿರ್ತದೆ. बाप बच्चों को रूहानी ड्रिल सिखलाते, कहते बात करो तो पहले अपने को आत्मा समझो. हम आत्मा फलाने भाई से बात करते. ಮತ್ತೆ ಬಾಬಾ ಹೇಳ್ತಾರೆ, ಯಾರ ಜೊತೆಗೆ ಮಾತಾಡಿದ್ರೂ ನೀವು ಆತ್ಮ ಆಗಿ ಆತ್ಮ ಸೋದರನ ಜೊತೆಗೆ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ. बाप का पैगाम देते हैं कि शिव बाबा को याद करो, याद से ही जंक उतरनी. ನಂತರ ಎಲ್ಲರಿಗೂ ಶಿವ ತಂದೆಯ ಪರಿಚಯ ಕೊಡಿ ಮತ್ತು ನೆನಪು ಮಾಡಲಿಕ್ಕೆ ಹೇಳಿರಿ. ನೆನಪಿನಿಂದಲೇ ಆತ್ಮಕ್ಕೆ ಹಿಡಿದಿರುವಂಥ ತುಕ್ಕು ಬಿಟ್ಟು ಹೋಗ್ತದೆ. ಸೋನೆ ಮೇ ಜಬ್ ಅಲಾಯೆ ಪಡ್ತಿ तो सोने की वैल्यू कम होती. तुम आत्माओं में भी जंग पड़ने से तुम वैल्यूलेस हो गए. ಚಿನ್ನದಲ್ಲಿ ಬೇರೆ ಬೇರೆ ಧಾತುಗಳು ಸೇರಿಕೊಂಡಾಗ ಚಿನ್ನದ ಬೆಲೆ ಕಡಿಮೆ ಆಗ್ತದೆ. ಹಾಗೆ ಆತ್ಮರಿಗೆ ತುಕ್ಕಿಡಿದಾಗ ಆತ್ಮರ ಬೆಲೆನೂ ಕಡಿಮೆ ಆಗ್ತದೆ. तुम आत्माओं को अब ज्ञान का तीसरा नेत्र मिला है. उस नेत्र से अपने भाइयों को देखो. भाई भाई होकर देखने से कर्म इंद्रिया कब चंचल नहीं होती. राज्य भाग्य लेना है, विश्व का मालिक बनना है, तो यह मेहनत करो. ನೀವು ಮೂರನೇ ನೇತ್ರದಿಂದ ಆತ್ಮ ಸೋದರರನ್ನು ನೋಡಿರಿ. ಆತ್ಮಿಕ ದೃಷ್ಟಿಯಿಂದ ನೋಡಿದಾಗ ಕರ್ಮೇಂದ್ರಿಯಗಳ ಚಂಚಲತೆ ಖತಮ್ ಆಗ್ತದೆ. ವಿಶ್ವದ ಮಾಲೀಕ ಆಗಬೇಕು, ವಿಶ್ವದ ರಾಜ್ಯ ಭಾಗ್ಯ ಪಡ್ಕೋಬೇಕಂದ್ರೆ ಇಷ್ಟಾದರೂ ಪರಿಶ್ರಮ ನೀವು ಮಾಡಲೇಬೇಕು. भाई भाई समझ ज्ञान दो तो वह आदत पक्की हो जाएगी. सच्चे ब्रदर्स तुम सभी हो. बाप भी ऊपर से आए हैं, तुम भी आए हो. बाप बच्चों सहित सर्विस कर रहे. सर्विस करने की बाप हिम्मत देते. ನೀವು ಮೇಲಿಂದ ಬಂದಿದ್ದೀರಿ, ಶಿವಬಾಬನು ಮೇಲಿಂದ ಬಂದಿದ್ದಾರೆ. ಮಕ್ಕಳನ್ನು ಜೊತೆಗೇ ಕರ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ ಬಾಬಾ. ಸೇವೆಗಾಗಿ ಮಕ್ಕಳಿಗೆ ಧೈರ್ಯ ಕೊಡ್ತಾರೆ. ಹಿಮ್ಮತೆ ಮರ್ದ ಮದದ್ ದೇ ಬಾಪ್. तो यह प्रैक्टिस करनी है कि मैं आत्मा भाई को पढ़ाता हूँ. आत्मा पढ़ती है ना. ನೀವು ಧೈರ್ಯ ಮಾಡಿದರೆ ಸಹಯೋಗ ತಂದೆ ಕೊಡ್ತಾರೆ. ಅದಕ್ಕಾಗಿ ಅಭ್ಯಾಸ ಮಾಡಿರಿ. ನಾನು ಆತ್ಮ ಆಗಿ ಆತ್ಮರಿಗೆ ಜ್ಞಾನ ಹೇಳ್ತೀನಿ. ಆತ್ಮನೇ ಕೇಳ್ತದೆ, ಓದ್ತದೆ. ಇದಕ್ಕೆ स्पिरिचुअल नॉलेज कहा जाता है, जो रूहानी बाप से ही संगम पर मिलती. तुम नंगे आए थे, फिर यहाँ शरीर धारण कर 84 जन्म पाठ बजाया, अब फिर वापस चलना है. ಈ ಜ್ಞಾನ ನಿಮಗೆ ಸಂಗಮ ಯುಗದಲ್ಲಿ ಮಾತ್ರ ಸಿಗ್ತದೆ. ಬಂದು ಬಾಬಾ ಹೇಳ್ತಾರೆ, ಅಲ್ಲಿಂದ ಬರುವಾಗ ನಿಮಗೆ ದೇಹದ ವಸ್ತ್ರ ಇರಲಿಲ್ಲ, ಅಶರೀರಿಯಾಗಿ ಬಂದಿದ್ರಿ. 84 ಜನ್ಮಗಳ ಪಾತ್ರ ಮಾಡಿದ್ದೀರಿ. ಈಗ ಅಶರೀರಿಯಾಗಿ ಮತ್ತೆ ವಾಪಸ್ ಹೋಗಬೇಕು. तुम बच्चों को अपनी मेहनत करनी है, दूसरों में हमारा क्या जाता. चैरिटी बिगिंस एट होम. अर्थात पहले खुद को आत्मा समझ
फिर भाइयों को समझाओ तो अच्छी ರೀತಿ ತೀರ್ लगेगा. ನಿಮ್ಮ ಸಲುವಾಗಿ ನೀವು ಪುರುಷಾರ್ಥ ಮಾಡಬೇಕು ವಿನಃ ಅನ್ಯರನ್ನ ನೋಡಿ ಏನು ಮಾಡ್ತೀರಿ? ಅನ್ಯರ ವಿಚಾರ ನಮಗೆ ಗೊತ್ತಿಲ್ಲ. ಒಳ್ಳೆಯ ಕಾರ್ಯದ ಶುಭಾರಂಭ ನಮ್ಮಿಂದ ಆಗಬೇಕು. ಆದ್ದರಿಂದ ಆತ್ಮಿಕ ಸ್ಥಿತಿಯಲ್ಲಿ ಇದ್ದು ಆತ್ಮರನ್ನು ನೋಡ್ತಾ ಜ್ಞಾನ ತಿಳಿಸ್ರಿ. ಆಗ ಆ ಜ್ಞಾನದ ಬಾಣ ಸರಿಯಾಗಿ ನಾಟ್ತದೆ. यह जौहर भरना है. मेहनत करेंगे तभी ऊंच पद पाएंगे. बाप आए हैं फल देने, तो मेहनत करनी पड़े. कुछ सहन भी करना पड़ता है. ನಿಮ್ಮ ಜ್ಞಾನದ ಬಾಣದಲ್ಲಿ ಯೋಗದ ಅಥವಾ ಆತ್ಮಿಕ ಸ್ಥಿತಿಯ ಹರಿತವನ್ನು ತುಂಬಬೇಕು. ಪರಿಶ್ರಮ ಪಡಬೇಕು. ಆಗ ಮಾತ್ರ ಉನ್ನತ ಪದವಿ ಸಿಗುವುದು. ತಂದೆ ಬಂದಿದ್ದಾರೆ ಫಲ ಕೊಡೋದಕ್ಕಾಗಿ ಅಂದ ಮೇಲೆ ನೀವು ಸ್ವಲ್ಪ ಪರಿಶ್ರಮ ಮಾಡಲೇಬೇಕು. ಆ ಪರಿಶ್ರಮಕ್ಕೆ ಅಪಾರವಾದ ಫಲ, ಪದಮದಷ್ಟು ಫಲ ತಂದೆ ಕೊಡ್ತಾರೆ. ಇನ್ನು ಈ ಜ್ಞಾನ ಮಾರ್ಗದಲ್ಲಿ ಮಹಾವೀರ ಆಗಬೇಕಂದ್ರೆ ಕುछ सहन भी करना पड़ता. ಸಹನೇನು ಮಾಡಬೇಕಾಗ್ತದೆ. तुम्हें कोई उल्टी सुल्टी बात बोले तो तुम चुप रहो. तुम चुप रहेंगे तो फिर दूसरा क्या करेगा? ताली दो हाथ से बजती है. ಏನಾದರೂ ಜನ ನಿಮ್ಮ ಬಗ್ಗೆ ಉಲ್ಟಾ ಸುಲ್ಟಾ ಮಾತಾಡಿದ್ರೂ ನೀವು ಶಾಂತಿಯಿಂದ ಇರಿ. ನೀವು ಶಾಂತಿಯಿಂದ ಇದ್ಬಿಟ್ರೆ ಚಪ್ಪಾಳೆ ಹಾಕುವಂಥವರು ಎಷ್ಟು ಸಮಯ ಅಂತ ಚಪ್ಪಾಳೆ ಹಾಕ್ತಾರೆ. ಏಕನೇ ಮುಖಕಿ ತಾಲಿ ಬಜಾಯಿ ದೂಸರಾ ಚುಪ್ ಕರ್ ದೆ ತೋ ವಹ ಆಪೇ ಹಿ ಚುಪ್ ಹೋ ಜಾಯೆಂಗೆ. ಚಪ್ಪಾಳೆ ಎರಡು ಕೈಗಳಿಂದ ಆಗ್ತದೆ ವಿನಃ ಒಂದೇ ಕೈಯಿಂದ ಆಗೋದಿಲ್ಲ. ಒಬ್ಬರು ಬಾಯಿಂದ ಚಪ್ಪಾಳೆ ಬಾರಿಸ್ತಾರೆ ಅಂದರೆ ನೀವು ಸುಮ್ಮನೆ ಇದ್ಬಿಟ್ರೆ, ಶಾಂತಿಯಿಂದ ಇದ್ಬಿಟ್ರೆ ಅವರು ಸಹ ಸುಮ್ಮನಾಗ್ತಾರೆ. ತಾಲಿ ಸೆ ತಾಲಿ ಬಜನೆ ಸೆ ಆವಾಜ್ ಹೋ ಜಾತ ಹೈ. ಅವರ ಕೈಗೆ ನೀವು ನಿಮ್ಮ ಕೈಯನ್ನು ಸೇರಿಸಿಬಿಟ್ರೆ ಅಲ್ಲಿ ಶಬ್ದ ಆಗ್ತದೆ. ಬಚ್ಚೋं को एक दो का कल्याण करना है. बाप समझाते सदैव खुशी में रहना चाहते हो तो मन मना भव. अपने को आत्मा समझ बाप को याद करो. यह आदत पड़ जाने से फिर क्रिमिनल आई धोखा नहीं देगी. ನಿಮಗೆ ನೀವು ಆತ್ಮ ಅಂತ ತಿಳ್ಕೊಳ್ಳುವಂಥ ಅಭ್ಯಾಸ, ಜನರನ್ನು ಅಥವಾ ಅನ್ಯರನ್ನು ಆತ್ಮಿಕ ದೃಷ್ಟಿಯಿಂದ ನೋಡುವ ಅಭ್ಯಾಸ ನಿಮ್ಮಲ್ಲಿ ಬಂದರೆ ನಿಮ್ಮಲ್ಲಿ ವಿಕಾರಿ ದೃಷ್ಟಿ ಎಂದೂ ಬರೋದಿಲ್ಲ. ನಿಮ್ಮ ಕಣ್ಣುಗಳು ನಿಮಗೆ ಮೋಸ ಮಾಡೋದಿಲ್ಲ. ಜ್ಞಾನಕ್ಕೆ ತೀಸರೆ ನೇತ್ರ ಸೆ तीसरे नेत्र को देखो. बाबा भी तुम्हारी आत्मा को देखते. कोशिश करनी है सदैव आत्मा को ही देखने की. ಬಾಬಾ ಮೂರನೇ ನೇತ್ರ ನಿಮಗೆ ಕೊಟ್ಟಿದ್ದಾರೆ. ನೀವು ಆ ಜ್ಞಾನ ನೇತ್ರದಿಂದ ಅನ್ಯರ ಮೂರನೇ ನೇತ್ರ ಅಂದರೆ ಆತ್ಮನನ್ನೇ ನೋಡ್ರಿ. ಬಾಬಾ ನಿಮ್ಮ ದೇಹವನ್ನು ನೋಡೋದಿಲ್ಲ, ಆತ್ಮನನ್ನು ನೋಡ್ತಾರೆ. ಹಾಗೆ ನೀವು ಸಹ ಅನ್ಯರನ್ನು ನೋಡುವಾಗ ಆತ್ಮಿಕ ರೂಪದಲ್ಲಿ ನೋಡ್ತಾ ಹೋಗ್ರಿ. योग कराते हो तो भी अपने को आत्मा समझ भाइयों को देखते रहेंगे तो सर्विस अच्छी होगी. ಯೋಗ ಮಾಡಿಸುವಾಗಲೂ ಸಹ ಆತ್ಮ ಆಗಿ ನಾನು ಸೋದರ ಆತ್ಮರ ಸೇವೆ ಮಾಡ್ತಿದ್ದೀನಿ, ಸೋದರ ಆತ್ಮರಿಂದ ಯೋಗ ಮಾಡಿಸ್ತಿದ್ದೀನಿ ಅಂತ ತಿಳ್ಕೊಂಡ್ರೆ ಸೇವೆ ಬಹಳ ಚೆನ್ನಾಗಿ ನಡೀತದೆ. ಯಹ ರೂಹಾನಿ ನಾಲೆಜ್.
एक ही बार तुम ब्राह्मण बच्चों को मिलती है। तुम ब्राह्मण ही देवता बनते हो। इस संगम युग को थोड़े ही छोड़ेंगे, नहीं तो पार कैसे जाएंगे। कूदेंगे थोड़े ही। यह ವಂಡರ್ಫುಲ್ ಸಂಗಮ ಯುಗ. ಬಾಬಾ ಹೇಳ್ತಾರೆ, ಈ ಆತ್ಮಿಕ ಜ್ಞಾನ ನೀವು ಸಂಗಮ ಯುಗದ ಬ್ರಾಹ್ಮಣರಿಗೆ ಮಾತ್ರ ಸಿಗ್ತದೆ. ನೀವು ಬ್ರಾಹ್ಮಣರೇ ಸತ್ಯಯುಗದ ದೇವತೆಗಳಾಗ್ತೀರಿ. ಕಲಿಯುಗದಿಂದ ಸತ್ಯಯುಗಕ್ಕೆ ಹೋಗಬೇಕಂದ್ರೆ ಸಂಗಮ ಯುಗ ದಾಟಿನೇ ಹೋಗಬೇಕು. ಸಂಗಮ ಯುಗ ಬಿಟ್ಟು ಕಲಿಯುಗದಿಂದ ಒಂದೇ ಸಲಕ್ಕೆ ಸತ್ಯಯುಗಕ್ಕೆ ಹಾರೋದಿಲ್ಲ. ಕಲಿಯುಗದಿಂದ ನೇರವಾಗಿ ಸತ್ಯಯುಗಕ್ಕೆ ನೀವು ಹಾರೋದಿಲ್ಲ. ಮಧ್ಯದಲ್ಲಿ ಸಂಗಮ ಯುಗದಿಂದ ದಾಟಿ ಹೋಗಬೇಕಾಗ್ತದೆ. यह ವಂಡರ್ಫುಲ್ संगम युग है. यहाँ रूहानी यात्रा पर रहने की आदत डालनी है. ಮಧ್ಯದಲ್ಲಿ ಸಂಗಮ ಯುಗ ಬೇಕೇ ಬೇಕು. ಸಂಗಮ ಯುಗದಲ್ಲಿನೇ ನಾವು ಆತ್ಮಿಕ ಯಾತ್ರೆಯ ಅಭ್ಯಾಸ ಮಾಡ್ತೀವಿ. ದೇವತಾ ಆಗಲಿಕ್ಕೆ ಅರ್ಹರಾಗ್ತೀವಿ. ದೇವತಾ ಆಗುವ ಗುಣಗಳನ್ನು ತುಂಬಿಕೊಡ್ತೀವಿ. ಆದ್ದರಿಂದ ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡುವುದರ ಆಧಾರದಿಂದನೇ ದೇವತೆಗಳಾಗ್ತೀವಿ. तो मनुष्य मनुष्य से बात करेगा तो उनके मुँह को देखेगा ना. तुम आत्मा आत्मा से बात करते हो तो आत्मा को देखना है. इसमें ही तुम्हारे फायदे हैं. ಮನುಷ್ಯರು ಮನುಷ್ಯರನ್ನು ಮಾತಾಡಿಸುವಾಗ ಮುಖ ನೋಡಿ ಮಾತಾಡ್ತಾರೆ. ನೀವು ಆತ್ಮರನ್ನು ಮಾತಾಡಿಸುವಾಗ ಆತ್ಮನನ್ನು ನೋಡಿ ಅವ್ರ ಜೊತೆಗೆ ಮಾತಾಡ್ರಿ. भल शरीर द्वारा ज्ञान देते हो, परंतु इसमें शरीर का भान तोड़ना होता है. ಬಾಬಾ ಹೇಳ್ತಾರೆ, ಶರೀರದ ಮೂಲಕ ನೀವು ಜ್ಞಾನ ಕೊಡ್ತೀರಿ, ಆದರೆ ಆತ್ಮಕ್ಕೆ ಜ್ಞಾನ ಕೊಡ್ತೀರಿ ಅಂದಮೇಲೆ ದೇಹದ ಅಭಿಮಾನ ಇಲ್ಲಿ ಬಿಡಬೇಕು. जैसे बाप कहते मैं आत्माओं को देखता हूँ, आत्माएं कहती हम परमात्मा बाप को देख रहे, उनसे नॉलेज ले रहे. इसको कहा जाता है स्पिरिचुअल ज्ञान की लेन देन, आत्मा की आत्मा के साथ. ಹೇಗೆ ಶಿವ ಬಾಬಾ ಹೇಳ್ತಾರೆ, ನಾನು ಆತ್ಮರನ್ನು ನೋಡ್ತೀನಿ. ನೀವು ಆತ್ಮರು ಹೇಳ್ತೀರಿ ನಾವು ಬ್ರಹ್ಮನ ದೇಹದಲ್ಲಿ ಪರಮಾತ್ಮನನ್ನು ನೋಡ್ತೀವಿ ಅಂತ. ಬಾಬಾ ನಮಗೆ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಕೊಡ್ತಾ ಇದ್ದಾರೆ. ಈ ಆಧ್ಯಾತ್ಮಿಕ ಜ್ಞಾನದ ವ್ಯವಹಾರ ಆತ್ಮರ ಜೊತೆಗೆ ನಾವು ಮಾಡ್ತಾ ಇದ್ದೀವಿ. ಆತ್ಮ ಮೇ ಜ್ಞಾನ ಹೇ, ಆತ್ಮ ಕೋ ಹಿ ಜ್ಞಾನ ದೇನಾ ಹೇ, ಯಹ ಜೈಸೆ ಜೌಹರ್ ಹೇ. ಜ್ಞಾನ ಆತ್ಮದಲ್ಲಿ ಇದೆ, ಅದನ್ನು ನಾವು ಆತ್ಮರಿಗೇ ಕೊಡಬೇಕಾಗಿದೆ. ಈ ಜ್ಞಾನನೇ ಒಂದು ಹರಿತ ಆಗಿದೆ. तुम्हारे ज्ञान में यह जौहर भर जाएगा तो किसको भी समझाने से झट तीर लगेगा. ನಿಮ್ಮಲ್ಲಿ ಈ ಆತ್ಮಿಕ ಸ್ಥಿತಿಯ ಹರಿತ ಬಂದುಬಿಟ್ರೆ ನೀವು ಯಾರಿಗೆ ಜ್ಞಾನದ ಬಾಣ ಹೊಡಿತೀರಿ ಆ ಬಾಣ ಅವರಿಗೆ ತಾಗಿಬಿಡ್ತದೆ, ನಾಟ್ತದೆ. तो प्रैक्टिस करके देखो तीर लगता है या नहीं. यह नई आदत डालनी है. शरीर का भान निकल जाएगा, माया के तूफान कम आएंगे. ಆತ್ಮಿಕ ಸ್ಥಿತಿಯ ಅಭ್ಯಾಸ ಮಾಡಿ ನೋಡ್ರಿ, ಆಗ ದೇಹದ ಪರಿವೆ ಹೋಗಿಬಿಡ್ತದೆ. ಮಾಯೆಯ ಬಿರುಗಾಳಿ ಕಡಿಮೆ ಆಗ್ತದೆ. ಬೂರೆ ಸಂಕಲ್ಪ ನಹಿ ಆಯೇಂಗೆ. ಕೆಟ್ಟ ಸಂಕಲ್ಪಗಳು ನಿಮಗೆ ಬರೋದಿಲ್ಲ. ವಿಕಾರಿ ದೃಷ್ಟಿ ಬರೋದಿಲ್ಲ. क्रिमिनल आय भी नहीं रहेगी. 84 का चक्र लगाया
अब नाटक पूरा होता है। अब बाबा की याद में रहना है तो सतो प्रधान दुनिया के मालिक बन जाएंगे। कितना सहज है। ಈಗ ನಾಟಕ ಮುಗಿಲಿಕ್ಕೆ ಬಂದಿದೆ. ನಾವು ಆ ತಂದೆಯನ್ನು ನೆನಪು ಮಾಡಬೇಕು. ಆ ಯೋಗದಿಂದ ನೆನಪಿನಿಂದ ನಾವು ಸತೋಪ್ರಧಾನ ಪ್ರಪಂಚದ मालिक आगोरीते। बाप जानते हैं बच्चों को यह शिक्षा देना भी मेरा पार्ट है, कोई नई बात नहीं। हर 5000 वर्ष बाद हमको आना होता है। मैं बंधायमान हूँ, बच्चों को समझाता हूँ। मीठे बच्चे, रूहानी याद की यात्रा में रहो तो अंत मते सोगति हो जाएगी। ಬಾಬಾ ಹೇಳ್ತಾರೆ, ಶಿಕ್ಷಣ ಕೊಡುವುದು ನನ್ನ ಪಾತ್ರ ಆಗಿದೆ. ಇದೇನು ಹೊಸದಲ್ಲ. ಪ್ರತಿ 5000 ವರ್ಷಕ್ಕೊಮ್ಮೆ ಬಂದು ನಾನು ನಿಮಗೆ ಈ ಶಿಕ್ಷಣ ಕೊಡ್ತೀನಿ. ಅದಕ್ಕಾಗಿಯೇ ನಾನು ಬಂಧಾಯಮಾನ ಆಗಿದ್ದೇನೆ. ಮಕ್ಕಳಿಗೆ ಆತ್ಮಿಕ ಯಾತ್ರೆಯನ್ನು ಕಲಿಸಿಕೊಡ್ತೀನಿ. ಹೇಳ್ತೀನಿ, ಅಂತಮತಿ ಸೋಗತಿ यह अंत काल है ना, मामेकम याद करो तो तुम्हारी सद्गति हो जाएगी। याद की यात्रा से पाया मजबूत हो जाएगा. ಬಾಬಾ ಹೇಳ್ತಾರೆ, ಅಂತ್ಯಕಾಲದಲ್ಲಿ ನನ್ನನ್ನು ನೆನಪು ಮಾಡಿದರೆ ನಿಮಗೆ ಸದ್ಗತಿಯ ಪ್ರಾಪ್ತಿಯಾಗ್ತದೆ. ನೆನಪಿನ ಯಾತ್ರೆಯಿಂದ ಪುರುಷಾರ್ಥದ ಅಡಿಪಾಯ मजबूत ಆಗ್ತದೆ, ಗಟ್ಟಿ ಆಗ್ತದೆ. कितना वंडरफुल ज्ञान है। बाबा वंडरफुल है तो बाबा का ज्ञान भी वंडरफुल है. ಎಂತಹ ಅದ್ಭುತ ಜ್ಞಾನ ಆಗಿದೆ. ತಂದೆಯೂ ಅದ್ಭುತ ಆಗಿದ್ದಾರೆ, ಜ್ಞಾನನೂ ಅದ್ಭುತ ಅಥವಾ ವಂಡರ್ಫುಲ್ ಆಗಿದೆ. ಕಬ್ ಕೋಯಿ ಬತಾ ನ ಸಕೆ. ಇಂತಹ ವಂಡರ್ಫುಲ್ ಜ್ಞಾನ ಯಾವ ಯುಗದಲ್ಲೂ ಯಾರೂ ಸಹ ನಮಗೆ ಕೊಡೋದಿಲ್ಲ. अब वापस चलना है, इसलिए बाप कहते, मीठे बच्चों यह प्रैक्टिस करो, अपने को आत्मा समझ आत्मा को ज्ञान दो. तीसरे नेत्र से भाई भाई को देखना है. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮ ಆಗಿ ಆತ್ಮರನ್ನು ನೋಡುವ ಅಭ್ಯಾಸ ಮಾಡಿ. ಮೂರನೇ ನೇತ್ರದಿಂದ ಸೋದರ ಆತ್ಮರನ್ನು ನೋಡಿರಿ. ಇದು ಸ್ವಲ್ಪ ಪರಿಶ್ರಮದ ಕೆಲಸ ಆಗಿದೆ. ಅಚ್ಚ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ज्ञान के तीसरे नेत्र से आत्मा को देखने का अभ्यास करना है. ಜ್ಞಾನದ ಮೂರನೇ ನೇತ್ರದಿಂದ ಆತ್ಮನನ್ನೇ ನೋಡುವ ಅಭ್ಯಾಸ ಮಾಡಬೇಕು. कोशिश करनी है सदैव आत्मा को ही देखे, शरीर को नहीं, तो क्रिमिनल ख्याल नहीं आएंगे. ಪ್ರಯತ್ನ ಮಾಡಿ ಆತ್ಮನನ್ನೇ ನೋಡುವ ಅಭ್ಯಾಸ ಮಾಡಿರಿ. ದೇಹವನ್ನು ನೋಡಬೇಡಿ. ಆಗ ನಿಮ್ಮಲ್ಲಿ ವಿಕಾರಿ ದೃಷ್ಟಿ ವೃತ್ತಿ ಸಂಕಲ್ಪಗಳು ಬರೋದಿಲ್ಲ. ಕೆಟ್ಟ ಸಂಕಲ್ಪಗಳು ಖತಮ್ ಆಗ್ತವೆ. ಎರಡನೇದು, ताली 2 हाथ से बजती, इसलिए जब तुम्हें कोई उल्टी सुल्टी बात बोले तो तुम चुप रहो. अगर तुम चुप रहेंगे तो दूसरा आपे ही चुप हो जाएगा. ಚಪ್ಪಾಳೆ 2 ಕೈಯಿಂದ ಆಗ್ತದೆ. ಆದ್ದರಿಂದ
ಯಾರಾದರೂ ಉಲ್ಟಾ ಸುಲ್ಟಾ ಮಾತಾಡ್ತಾ ಇದ್ದರೆ ನೀವು ಶಾಂತಿಯಿಂದ ಇರಿ. ನೀವು ಶಾಂತಿಯಿಂದ ಇದ್ದ ಬಿಟ್ಟರೆ ಅವರು ಸಹ ಶಾಂತಿ ಆಗ್ತಾರೆ. वरदान ब्रह्मा बाप के प्यार का प्रैक्टिकल सबूत देने वाले सपूत और समान भव. ಬ್ರಹ್ಮ ತಂದೆಯ ಪ್ರೀತಿಯ ಪ್ರತ್ಯಕ್ಷ ಪ್ರಮಾಣ ಕೊಡುವಂತಹ ಸುಪುತ್ರ ಮತ್ತು ತಂದೆಯ ಸಮಾನ ಆಗಿರಿ. यदि कहते हो कि ब्रह्मा बाप से हमारा बहुत प्यार है तो प्यार की निशानी है जिससे बाप का प्यार रहा उससे प्यार हो. जो भी कर्म करो कर्म के पहले, बोल के पहले, संकल्प के पहले चेक करो कि यह ब्रह्मा बाप को प्रिय है. ब्रह्मा बाप की विशेषता विशेष यही रही, जो सोचा, जो किया, जो कहा वह किया. अपोजिशन होते भी सदा अपनी पोजीशन पर सेट रहे. तो प्यार का प्रैक्टिकल सबूत देना अर्थात फॉलो फादर कर सपूत और समान बनना. ನೀವು ಹೇಳ್ತೀರಿ ಬ್ರಹ್ಮ ತಂದೆಯ ಮೇಲೆ ನಮಗೆ ಬಹಳ ಪ್ರೀತಿ ಇದೆ ಅಂತ. ಪ್ರೀತಿಯ ಲಕ್ಷಣ ಏನು ಅಂದರೆ, ಬ್ರಹ್ಮ ತಂದೆಗೆ ಯಾರ ಮೇಲೆ ಪ್ರೀತಿ ಇತ್ತೋ ಅವರ ಮೇಲೆ ನಮಗೂ ಸಹ ಪ್ರೀತಿ ಇರಬೇಕು. ಯಾವುದೇ ಕರ್ಮ ಮಾಡಿರಿ, ಮಾತಾಡ್ರಿ, ಸಂಕಲ್ಪ ಮಾಡಿರಿ, ಮೊದಲು ಚೆಕ್ ಮಾಡಿಕೊಳ್ಳ್ರಿ. ಇದು ಬ್ರಹ್ಮ ಬಾಬೋರ್ಗೆ ಇಷ್ಟ ಆಗುತ್ತೋ ಹೇಗೆ? ಬ್ರಹ್ಮ ಬಾಬಾ ಇದ್ದಿದ್ರೆ ಇದನ್ನು ಇಷ್ಟಪಡ್ತಿದ್ರಾ? ಬ್ರಹ್ಮ ಬಾಬನ ವಿಶೇಷತೆ ಏನಾಗಿತ್ತು? ಏನನ್ನ ಸಂಕಲ್ಪ ಮಾಡ್ತಿದ್ರು ಅದನ್ನೇ ಕಾರ್ಯದಲ್ಲಿ ತರ್ತಿದ್ರು. ಹೇಳಿದ್ದನ್ನೇ ಮಾಡಿ ತೋರಿಸ್ತಾ ಇದ್ರು. ಎಷ್ಟೋ ವಿರೋಧ ಬಂದರೂ ತಮ್ಮ ಸ್ಥಿತಿಯಿಂದ ಅವರು ಅಪ್ಸೆಟ್ ಆಗಲಿಲ್ಲ. ಎಷ್ಟು ರೀತಿಯಿಂದ ವಿರೋಧ ಬಂತು, ಆದರೆ ತಮ್ಮ ಸ್ಥಿತಿ, ತಮ್ಮ ಸ್ವಮಾನ ಬಿಟ್ಟು ಸ್ವಮಾನದ ಆಸನದಿಂದ ಕೆಳಗೆ ಇಳಿದಿಲ್ಲ. ಹಾಗೆ ನೀವು ಮಕ್ಕಳು ಸಹ ಬಾಪ್ ದಾದಾರವರ ಪ್ರೀತಿಯ ಪ್ರತ್ಯಕ್ಷ ಪ್ರಮಾಣ ಅಂದರೆ ಆ ಬ್ರಹ್ಮ ಬಾಬೋರ್ನ ಅನುಕರಣೆ ಮಾಡಿ ತೋರಿಸ್ರಿ. ಆಗ ನೀವು ಸುಪುತ್ರ ಮತ್ತು ಸಮಾನ ಮಗು ಆಗುವಿರಿ. ಸ್ಲೋಗನ್ खुश नसीब आत्मा वह है जिसके संकल्प में भी दुख की लहर नहीं आ सकती. ಅದೃಷ್ಟವಂತ ಆತ್ಮ ಯಾರು ಅಂದರೆ, ಯಾರ ಸಂಕಲ್ಪದಲ್ಲಿಯೂ ಸಹ ದುಃಖ ಬರೋದಿಲ್ಲ. ಸಂಕಲ್ಪದಲ್ಲಿಯೂ ದುಃಖದ ಅಲೆಗಳು ಬರೋದಿಲ್ಲ. ಅಂಥವರೇ ಅದೃಷ್ಟವಂತರು. ಲವಲೀನ ಸ್ಥಿತಿ ಕಾ ಅನುಭವ ಕರು. ಲವಲೀನ ಸ್ಥಿತಿಯ ಅನುಭವ ಮಾಡಿರಿ. ಪರಮಾತ್ಮ ಪ್ಯಾರ್ ಅಖುಟ್ ಹೈ, अटल है. इतना है जो सर्व को प्राप्त हो सकता है, लेकिन परमात्मा प्यार प्राप्त करने की विधि है न्यारा बनना. ಪರಮಾತ್ಮನ ಪ್ರೀತಿ ಅಪಾರವಾಗಿದೆ, ಅಖಂಡವಾಗಿದೆ. ಎಷ್ಟು ಇದೆ ಅಂದರೆ ಎಲ್ಲರೂ ಅವನಿಂದ ಆ ಪ್ರೀತಿಯನ್ನು ಪಡ್ಕೋಬಹುದು. ಆ ಪ್ರೀತಿ ಏನು ಕಡಿಮೆ ಆಗೋದಿಲ್ಲ. ಆದರೆ ಪರಮಾತ್ಮನ ಪ್ರೀತಿಯ ಪ್ರಾಪ್ತಿಗಾಗಿ ವಿಧಾನ ಆಗಿದೆ ನ್ಯಾರ ಆಗೋದು. ದೇಹದಿಂದ, ದೇಹದ ಜಗತ್ತಿನಿಂದ ಭಿನ್ನ ಆಗಬೇಕು. ಆಗ ಪರಮಾತ್ಮನಿಗೆ ಪ್ಯಾರ ಆಗ್ತೀವಿ ಅಥವಾ ಪ್ರಿಯ ಆತ್ಮ ಆಗ್ತೀವಿ. ಜಿತನಾ ನ್ಯಾರಾ ಬನೆಂಗೆ ಉತನಾ ಪರಮಾತ್ಮ ಪ್ಯಾರ್ ಕಾ ಅಧಿಕಾರ ಪ್ರಾಪ್ತ ಹೋಗ. ಎಷ್ಟೆಷ್ಟು ನಾವು ಭಿನ್ನ ಆಗ್ತೇವೆ ಅಷ್ಟೇ ನಮಗೆ ಅವನಿಂದ ಪರಮಾತ್ಮ ಪ್ರೀತಿಯ ಅಧಿಕಾರ ಪ್ರಾಪ್ತಿಯಾಗ್ತದೆ. ಐಸಿ ನ್ಯಾರಿ ಪ್ಯಾರಿ ಆತ್ಮಾಯೇ ಹಿ
लवलीन स्थिति का अनुभव कर सकती. ಈ ಥರ ಯಾರು ಜಗತ್ತಿನಿಂದ ಭಿನ್ನ ಮತ್ತು ಪರಮಾತ್ಮನಿಗೆ ಪ್ರಿಯ ಆಗಿರ್ತಾರೆ ಅವರು ಪರಮಾತ್ಮನ ಪ್ರೇಮದಲ್ಲಿ ಮುಳುಗುವ ಅನುಭವ, ಪ್ರೇಮಮಯ ಆಗುವ ಅನುಭವ ಮಾಡ್ತಾರೆ. ಅಚ್ಚ. ಓಂ ಶಾಂತಿ.